Dear students, today I have studied in administration system of Delhi Sultanate. ದಿಲ್ಲಿ ಸುಲ್ತಾನರ ಆಡಳಿತ ಪದ್ಧತಿಯ ಕುರಿತು ತಿಳ್ಕೊಳ್ಳೋಣ. ಸುಮಾರು 320 ವರ್ಷಗಳ ಸುದೀರ್ಘ ಅವಧಿಯಲ್ಲಿ 32 ಜನ ಸುಲ್ತಾನರ ಆಳ್ವಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಅವರಲ್ಲಿ ಬಲ್ಬನ್, ಅಲಾವುದ್ದೀನ್ ಖಿಲ್ಜಿ, ಗಿಯಾಸುದ್ದೀನ್ ತಗ್ಲಕ್, ಮಹಮ್ಮದ್ ಬಿನ್ ತಗ್ಲಕ್, ಫಿರೋಜ್ ಶಾ ತಗ್ಲಕ್ ಇವರನ್ನು ಹೊರತುಪಡಿಸಿದರೆ ಉಳಿದ ಯಾವುದೇ ಸುಲ್ತಾನರು ಸಮರ್ಥ ಆಡಳಿತಗಾರರಾಗಿರಲಿಕ್ಕಿಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ಈ ಸುಲ್ತಾನರ ಆಡಳಿತ ವ್ಯವಸ್ಥೆಯನ್ನು ಅವರು ಅಂದಿನ ವೇಳೆಯ ಅನುಕೂಲಕ್ಕಾಗಿ ಪ್ರಮುಖವಾಗಲ್ಪಟ್ಟಿರುವಂಥ ವಿಭಜನೆಯನ್ನು ಮಾಡಿಕೊಂಡು ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂಥ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರೀಯ ಆಡಳಿತನ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅನ್ನುತ್ತದೆ. ಈ ಕೇಂದ್ರೀಯ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಸುಲ್ತಾನನು ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದಿಲ್ಲ. ಆಡಳಿತದ ಎಲ್ಲ ಸೂತ್ರಗಳನ್ನು ಕೇಂದ್ರೀಕೃತವಾಗಿರಿಸಿಕೊಂಡಿರ್ತಕ್ಕಂಥವನು. ನ್ಯಾಯ ತೀರ್ಮಾನ, ಯುದ್ಧ, ಒಪ್ಪಂದ, ಹಣಕಾಸು ಉಂದಾಯ, ಧರ್ಮ ಇತ್ಯಾದಿ ವಿಷಯಗಳಲ್ಲಿ ಅರಸನ ತೀರ್ಮಾನವೇ ಅಂತಿಮವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಯಾವ ಕೇಂದ್ರೀಕೃತ ನೌಕರಶಾಹಿ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸುಲ್ತಾನನೇ ಸ್ವತಃ ನಿರ್ವಹಿಸುವ ಒಂದು ಇಲಾಖೆಯನ್ನು ದಿವಾನಿ ವಜ್ರತ್ ಅಂತೇಳಿ ಅಲ್ಲಿ ಕರೆಯಲ್ಪಡ್ತಾ ಇವೆ. ನಂತರ ಇತರ ಇಲಾಖೆಗಳನ್ನು ನೋಡಿಕೊಳ್ಳುವ ಸಲುವಾಗಿ ಅಲ್ಲಿ ಮಂತ್ರಿಗಳನ್ನು ಕೂಡ ಅವನು ನೇಮಕ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಮಂತ್ರಿಗಳು ಅನ್ನುವಂಥದ್ದನ್ನಲ್ಲಿ ಸುಲ್ತಾನ ಆಡಳಿತ ವ್ಯವಸ್ಥೆಯಲ್ಲಿ ಮಂತ್ರಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿ ಕಂಡು ಬರ್ತಾರೆ. ಹಲವು ವಿಷಯಗಳಲ್ಲಿ ಈ ಮಂತ್ರಿಗಳ ಸಲಹೆ ಪಡೆಯತಕ್ಕಂಥದ್ದನ್ನು ಸುಲ್ತಾನ್ನಲ್ಲಿ ನಾವು ಕಾಣ್ತಾ ಇದ್ದೇವೆ. ಆರ್ಥಿಕ, ನ್ಯಾಯಾಂಗ, ಸೈನ್ಯ, ಯುದ್ಧ, ಒಪ್ಪಂದ ಮುಂತಾದ ವಿಷಯಗಳಲ್ಲಿ ಸುಲ್ತಾನನಿಗೆ ಈ ಮಂತ್ರಿಗಳು ಸಲಹೆಗಳನ್ನು ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ ಮಜ್ಲಿತ್, ಈ ಕಲ್ಬತ್ ಅನ್ನೋಂಥ ಒಬ್ಬ ಸಲಹಾ ಮಂಡಳಿ ಇರ್ತಕ್ಕಂಥದ್ದು. ಇದರಲ್ಲಿ ವಜೀರ್, ಆರಿಜಿ ಮಮಾಲಿಕ್, ದಿವಾನಿ ಇನ್ಸಾ, ದಿವಾನಿ ರಸ್ಲತ್ ಎಂಬ 4 ಜನ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಯಾವ ಮಂತ್ರಿಗಳು ಇರ್ತಕ್ಕಂಥದ್ದು. ಇವರನ್ನು ಜ್ಞಾನ ಮತ್ತು ಸಾಮರ್ಥ್ಯದ ಮೇರೆಗೆ ಅನುಭವಗಳನ್ನು ಆಧರಿಸಿ ಅವರನ್ನು ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದ್ದೀವಿ ನಾವು. ಈ ಒಂದು ಮಂತ್ರಿಗಳ ಕೈ ಕೆಳಗೆ ಮತ್ತು ಸದರ್ ಸಾದರ್ ಅನ್ನಂಥ ದಿವಾನಿ ಖ್ವಾಜನ್ ಅಂತ ಒಂದು ಪ್ರಮುಖ ಅಧಿಕಾರಿಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾರೆ. ಈ ರೀತಿಯಾಗಿ ಮಂತ್ರಿಗಳು ಆಡಳಿತದಲ್ಲಿ ಸುಲ್ತಾನನಿಗೆ ನೆರವಾಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಮೊದಲಿಗೆ ವಜೀರ್, ಇವನನ್ನು ಪ್ರಧಾನಮಂತ್ರಿ ಅಂತ ಕರಿತಾ ಇದ್ದೇವೆ ನಾವು. ಈತ ಮಂತ್ರಿಮಂಡಲದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿರತಕ್ಕಂಥವನು. ಸುಲ್ತಾನನ ಅನುಪಸ್ಥಿತಿಯಲ್ಲಿ ಎಲ್ಲ ಅಧಿಕಾರವನ್ನು ಇವನೇ ವಹಿಸಿಕೊಂಡು ಬರ್ತಾ ಇದ್ದಾನೆ. ಎಲ್ಲ ಇಲಾಖೆಗಳ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಎಲ್ಲ ಹಣಕಾಸು, ಕಂದಾಯ, ಕಾನೂನು, ನ್ಯಾಯ, ಕೃಷಿ ಮುಂತಾದವುಗಳ ಬಗ್ಗೆ ಕೂಡ ಇಲ್ಲಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಕೆಲವು ಬಾರಿ ಈ ಸುಲ್ತಾನನಿಗಿಂತಲೂ ಪ್ರಬಲರಾಗಿ ಸುಲ್ತಾನರನ್ನು ಬದಿಗೊತ್ತಿ ಅಧಿಕಾರಕ್ಕೆ ಬಂದಂಥ ಉದಾಹರಣೆಗಳನ್ನು ಕೂಡ ನಾವು ಈ ಒಂದು ವಜೀರ್ನಲ್ಲಿ ನಾವು ಕಾಣ್ತಾ ಇದ್ದೇವೆ. ಎರಡನೇದಾಗಿ ದಿವಾನ್ ಇ ಆರಿಜನ್ ಅಂತದನ್ನು ಒಂದು ಸೈನ್ಯ ಇಲಾಖೆ ಅಂತ ನಾವು ಕರೀತಾ ಇದ್ದೇವೆ. ಇಲ್ಲಿ ಸೈನ್ಯ ಮತ್ತು ರಕ್ಷಣಾ ಮಂತ್ರಿ ಆಗಿರ್ತಕ್ಕಂಥವನು ಇವನು.
ಕಾಲ್ಪಡೆ, ಅಶ್ವಪಡೆ, ಗಜಪಡೆ ಮೇಲ್ವಿಚಾರಣೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು. ಅಲ್ಲಿ ಸೈನಿಕರ ನೇಮಕ ಇರ್ಬೋದು, ಸೈನಿಕರ ತರಬೇತಿ ಇರ್ಬೋದು, ವೇತನ ಅಥವಾ ಸೈನಿಕರ ಕುರಿತು ಅರಸನಿಗೆ ಸಲಹೆ ಕೊಡ್ತಕ್ಕಂಥದ್ದು ಅಥವಾ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವಂಥದ್ದು, ಸೈನ್ಯವನ್ನು ಸಾಗಿಸ್ತಕ್ಕಂಥದ್ದು, ಯುದ್ಧಗಳ ಒಪ್ಪಂದವನ್ನು ಮಾಡ್ಕೊಳ್ತಕ್ಕಂಥದ್ದು, ಈ ಥರ ಒಂದು ಕರ್ತವ್ಯಗಳಾಗಿ ಕಂಡು ಬರ್ತಾ ಇದ್ದಾವೆ. 3 ದಿವಾನಿ ಇನ್ಸಾನ್ ಅಂತದನ್ನು ಪತ್ರ ವ್ಯವಹಾರಗಳ ಇಲಾಖೆ ಅಂತ ಹೇಳ್ತೇವೆ ನಾವು. ಲೆಕ್ಕಪತ್ರಗಳ ಒಂದು ಕಾರ್ಯಭಾರ ಇವನ ಕರ್ತವ್ಯವಾಗಿರ್ತಕ್ಕಂಥದ್ದು. ಖಜಾನೆಯ ಲೆಕ್ಕಪತ್ರ, ಅರಸೊತ್ತಿಗೆಯ ಖರ್ಚು ವೆಚ್ಚ, ಪರ ರಾಜ್ಯಗಳೊಡನೆ ಪತ್ರ ವ್ಯವಹಾರಗಳನ್ನು ಇವನ ವ್ಯಾಪ್ತಿಗೆ ಇಲ್ಲಿ ಒಳಪಟ್ಟಿರ್ತಕ್ಕಂಥದ್ದು. 4 ದಿವಾನಿ ರಸಲತ್ ಅನ್ನಂಥದ್ದು ವಿದೇಶಾಂಗ ಇಲಾಖೆ ಅನ್ನಂಥದ್ದಿದೆ. ಈತ ವಿದೇಶಾಂಗ ಮಂತ್ರಿ ಹೇಗಿರ್ತಕ್ಕಂಥದ್ದು, ವಿದೇಶ ಸಂಬಂಧಗಳು, ರಾಯಭಾರಿಗಳನ್ನು ಕಳಿಸ್ತಕ್ಕಂಥದ್ದು, ರಾಯಭಾರಿಗಳನ್ನು ಬರಮಾಡ್ಕೊಳ್ತಕ್ಕಂಥದ್ದು, ಒಪ್ಪಂದವನ್ನು ಮಾಡ್ಕೊಳ್ತಕ್ಕಂಥದ್ದು, ಬಾಂಧವ್ಯವನ್ನೇ ಬೆಳೆಸ್ಕೊಳ್ತಕ್ಕಂಥದ್ದು, ಗೂಢಚಾರರನ್ನು ನೇಮಿಸುವಂಥದ್ದು, ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು, ಈತನ ಒಂದು ಕರ್ತವ್ಯಗಳಾಗಿ ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ. 5 ಸದರ್ ಉಸ್ ಸಾಧಾರಣ ಅಂತದ್ದು ದಾನ ಧರ್ಮದ ಇಲಾಖೆ ಏನಂತದಿಲ್ಲಿ. ಇವನು ಉಪಮಂತ್ರಿಯಾಗಿರ್ತಕ್ಕಂಥವನು. ದಾನ, ಧರ್ಮ, ದೇಣಿಗೆ, ಧರ್ಮದ ಅಭಿವೃದ್ಧಿ, ಧರ್ಮದ ರಕ್ಷಣೆ ಇವನ ಒಂದು ನಿರ್ವಹಣೆಗೆ ಸೇರಲ್ಪಟ್ಟಿರ್ತಕ್ಕಂಥದ್ದು. ಇಸ್ಲಾಂ ತತ್ವಗಳನ್ನು ಪಾಲಿಸುವಂತೆ ನೋಡಿಕೊಳ್ತಕ್ಕಂಥದ್ದು, ಮತಾಂತರಗೊಂಡವರಿಗೆ ಪ್ರೋತ್ಸಾಹಿಸುವಂಥದ್ದು, ಮುಸ್ಲಿಂ ವಿದ್ವಾಂಸರಿಗೆ ಧನಾಶಯಗಳನ್ನು ನೋಡಿಕೊಂಡು ಬರ್ತಕ್ಕಂಥದ್ದಲ್ಲಿ ಈ ರೀತಿಯ ಕಾರ್ಯಗಳನ್ನು ಈತ ಹೊಂದಿರುವಂಥದ್ದಲ್ಲಿ. 6ನೇದಾಗಿ ದಿವಾನ್ ಇ ಕ್ವಾಜಾನ್ ಅಂತ ನ್ಯಾಯಾಂಗ ಇಲಾಖೆ ಅಂತ ಹೇಳ್ತಾರೆ. ನ್ಯಾಯಾಂಗಗಳಿಗೆ ಸಂಬಂಧಿಸಿದಂತೆ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥದ್ದಲ್ಲಿ ಈತನ ಕೆಲಸವಾಗಿರ್ತಕ್ಕಂಥದ್ದು. ಕುರಾನಿನ ಪ್ರಕಾರ ನ್ಯಾಯ ನೀಡ್ತಕ್ಕಂಥದ್ದು, ಕೆಲ ತೀರ್ಪುಗಳನ್ನು ಪರಿಶೀಲಿಸುವಂಥದ್ದು, ಈ ಎಲ್ಲ ಇಲಾಖೆಗಳಲ್ಲಿ ಬರೀದಿ, ಮಮಾಲಿಕ್, ಅಂಚೆ ಮತ್ತು ಗೂಢಚಾರಿ ವ್ಯವಸ್ಥೆ ಅನ್ನಂಥದ್ದು. ದಿವಾನಿ ರಿಯಾಸತ್ ಮಾರುಕಟ್ಟೆ ಇಲಾಖೆ ಅನ್ನಂಥದ್ದಾನೆ. ದಿವಾನಿ ಅಮೀರ್ ಕೋಹಿ ಕೃಷಿ ಇಲಾಖೆ ಅನ್ನಂಥದ್ದಾನೆ. ದಿವಾನಿ ಖೈರತ್ ದಾನದತ್ತಿ ಇಲಾಖೆ, ಈ ರೀತಿಯ ಮತ್ತು ಇತರ ಒಂದು ಇಲಾಖೆಗಳು ಕೂಡ ಅಲ್ಲಿ ಇವರ ಕೇಂದ್ರೀಯ ಆಡಳಿತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಕೇಂದ್ರೀಯ ಮಟ್ಟದ ಸರ್ವತೋಮುಖದ ಆಳ್ವಿಕೆ ಅನ್ನೋದು ಈ ರೀತಿಯ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥದ್ದನ್ನು ಎಲ್ಲ ಅಂಶಗಳ ಮೂಲಕವಾಗಿ ನಾವು ಕಾಣ್ತಾ ಇದ್ದೇವೆ. ನಂತರಲ್ಲಿ ಪ್ರಾಂತೀಯ ಆಡಳಿತ, ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೇವೆ ನಾವು. ದೆಹಲಿ ಸುಲ್ತಾನರು ದಕ್ಷಿಣವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸುವುದಕ್ಕೋಸ್ಕರವಾಗಿ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತಗಳಾಗಿ ವಿಂಗಡಣೆಯನ್ನು ಮಾಡ್ಕೊಂಡು ಬರ್ತಾರೆ. ಅಂಥ ಒಂದು ಪ್ರಾಂತಗಳಿಗೆ ಅವರು ಇಕ್ತಾ ಅಂತ ಇಲ್ಲಿ ಕರೆಯಲ್ಪಡ್ತಾ ಇದ್ದಾರೆ. ಇವು ಅಲ್ಲಾವುದ್ದೀನನ ಆಳ್ವಿಕೆಯ ಅವಧಿಯಲ್ಲಿ 11 ಇಕ್ತಾಗಳಿರ್ತಕ್ಕಂಥದ್ದು. ಮೊಹಮ್ಮದ್ ಬಿನ್ ತಗಲಕನ ಆಳ್ವಿಕೆಯಲ್ಲಿ 23 ಒಂದು ಪ್ರಾಂತಗಳ ಆಳ್ವಿಕೆಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಪ್ರಾಂತಗಳ ಮುಖ್ಯಸ್ಥರನ್ನು ಸುಲ್ತಾನನೇ ನೇಮಕ ಮಾಡ್ತಕ್ಕಂಥದ್ದಿತ್ತು. ಇಲ್ಲಿ ಮಹಾ ಸರ್ದಾರರಾಗಿ ಸೇವೆ ಸಲ್ಲಿಸ್ತಕ್ಕಂಥವರನ್ನು ಒಂದು ಪ್ರಾಂತೀಯ ಒಡೆಯರನ್ನಾಗಿ ಪಾಲರನ್ನಾಗಿ ನೇಮಿಸ್ತಕ್ಕಂಥದ್ದು. ಇವರನ್ನು ನಾಯಿಬ್, ವಲಿ, ಮುಕ್ತಿ ಎಂಬ ಹೆಸರಿನಿಂದ ಕೂಡ ಇಲ್ಲಿ ನಾವು ಕರೀತಾ ಇದ್ದೇವೆ. ಇವರು ಸುಲ್ತಾನನಿಗೆ ಅಧೀನರಾಗಿ ಪ್ರಾಂತೀಯ ಮಟ್ಟದಲ್ಲಿ ಶಾಂತಿ, ಸುವ್ಯವಸ್ಥೆ, ಕಾನೂನು ಪಾಲನೆ, ತೆರಿಗೆ ವಸೂಲಿ ಇತ್ಯಾದಿ ಜವಾಬ್ದಾರಿಗಳನ್ನು ನೋಡಿಕೊಂಡು ಬರ್ತಕ್ಕಂಥವರ ಕರ್ತವ್ಯಗಳನ್ನು ಇವರು ಹೊಂದಿರತಕ್ಕಂಥದ್ದು. ಹೀಗೆ ಈ ರೀತಿಯಾಗಿ ಇಂಥ ಒಂದು ಯಾವ ಪ್ರಾಂತೀಯ ಮಟ್ಟದ ಆಡಳಿತವು ಕೂಡ ಈ ರೀತಿಯಾಗಿ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ನಿರ್ವಹಣೆಯನ್ನು ಇಲ್ಲಿ ಒಳಗೊಂಡು ಬರ್ತಾ ಇದೆ. ನಂತರ ಈ ಪ್ರಾಂತಗಳನ್ನು ಪರಗಣಗಳಂತೇಳಿ ಆಡಳಿತ ವಿಭಾಗಗಳನ್ನಾಗಿ ಕೂಡ ಅವರು ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಇಂಥ ಒಂದು ಪ್ರಾಂತ ಆಡಳಿತವನ್ನು ವಿಭಜನೆ ಮಾಡಿದಾಗ ಅಲ್ಲಿ ಪರಗಣಗಳು ಎಂಬ ಆಡಳಿತ ವಿಭಾಗಗಳು ವಿಂಗಡಣೆಯಾಗಿ ಬರ್ತಾ ಇದ್ದಾವೆ. ಅಂಥ ಒಂದು ಪರಗಣಗಳನ್ನು ಸಿಖ್ಗಳೆಂಬ ಆಡಳಿತದ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಕ್ಕಂಥದ್ದು. ಇವುಗಳ ಆಡಳಿತವನ್ನು ಸಿಖ್ ದಾರನ್ ಅಂತ ಒಬ್ಬ ಅಧಿಕಾರಿ ನೋಡಿಕೊಂಡು ಬರ್ತಾನೆ. ಈ ಸಿಖ್ ಧಾರಣ ಅಧೀನದಲ್ಲಿ ಅಮೀನು, ಕಾಣುಂಗೋ, ಮುಸ್ಸೀಬ್, ಚೌಧರಿ, ಕಾರ್ಕೂನ್ ಎಂಬ ಅಧಿಕಾರಿಗಳು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ.
ಈ ಸಿಖ್ದಾರರು ಸರ್ಕಾರ, ಹೋಬಳಿ ಮತ್ತು ಗ್ರಾಮಗಳನ್ನು ಒಳಗೊಂಡು ಆಳ್ವಿಕೆಯನ್ನು ಇಲ್ಲಿ ನಡೆಸ್ಕೊಂಡು ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ಗ್ರಾಮ ಆಡಳಿತ ಅನ್ನೋಂಥದ್ದನ್ನು, ಇದು ಆಡಳಿತದ ಅತ್ಯಂತ ಚಿಕ್ಕ ಮತ್ತು ಕೊನೆಯ ಘಟಕವಾಗಿರ್ತಕ್ಕಂಥದ್ದು. ಇಲ್ಲಿ ಚೌಕಿದಾರ್ ಮತ್ತು ಪಟ್ವಾರಿ ಅನ್ನುವಂಥ ಒಂದು ಅಧಿಕಾರಿಗಳು ಆಡಳಿತವನ್ನು ನಿಭಾಯಿಸಿಕೊಂಡು ಬರ್ತಾರೆ. ಗ್ರಾಮದ ರಕ್ಷಣೆ, ಶಾಂತಿ, ನ್ಯಾಯ, ಶಿಕ್ಷಣ, ಕಂದಾಯ, ಗ್ರಾಮಾಭಿವೃದ್ಧಿಗಳು ಇವರ ಪ್ರಮುಖ ಕರ್ತವ್ಯಗಳಾಗಿ ಬರ್ತಕ್ಕಂಥದ್ದನ್ನು, ಈ ರೀತಿ ಗ್ರಾಮ ಆಡಳಿತ ವ್ಯವಸ್ಥೆ ಅನ್ನೋದು ಕೂಡ ಇಲ್ಲಿ ಒಳ್ಳೆಯ ರೀತಿಯ ನಿಟ್ಟಿನಲ್ಲಿ ಇರತಕ್ಕಂಥದ್ದನ್ನು. ನಂತರ ಕಂದಾಯ ಆಡಳಿತ ವ್ಯವಸ್ಥೆ ಅನ್ನೋಂಥದ್ದನ್ನು, ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್, ರೆವೆನ್ಯೂ ಸಿಸ್ಟಮ್ ಅನ್ನೋಂಥದ್ದನ್ನು, ಈ ದೆಹಲಿಯ ಸುಲ್ತಾನರು ಅನೇಕ ಮೂಲಗಳ ಪ್ರಕಾರವಾಗಿ ಆದಾಯವನ್ನು ಸಂಗ್ರಹಿಸಿಕೊಂಡು ಬರ್ತಾರೆ. ಭೂಮಿ ಆದಾಯವೇ ರಾಜ್ಯದ ಮುಖ್ಯ ಆದಾಯವಾಗಿರ್ತಕ್ಕಂಥದ್ದಲ್ಲಿ. ಇಸ್ಲಾಂ ಧರ್ಮದ ಕಾನೂನಿನ ಪ್ರಕಾರವಾಗಿ ಉಶ್ರಾರ್ ಮತ್ತು ಖರಾಜಮನ್ ಕಂದಾಯಗಳಲ್ಲಿ ಇಲ್ಲದೆ ಇತರ ಒಂದು ತೆರಿಗೆಯನ್ನು ಕೂಡ ಇಲ್ಲಿ ಅವರು ವಿಧಿಸಿಕೊಂಡು ಬರ್ತಾ ಇದ್ದಾರೆ. ಇವರ ಒಂದು ಪ್ರಮುಖವಾಗಿರ್ತಕ್ಕಂಥ ತೆರಿಗೆ ಯಾವ್ಯಾವ ಅಂತಂದರೆ, ಇಲ್ಲಿ ಉಶ್ರಾರ್ ಅನ್ನೋಂಥದ್ದು ಮುಸ್ಲಿಮರು ಕೊಡಬೇಕಾಗಿರುವಂಥ ಕೃಷಿ ಆದಾಯದ 1/10 ಭೂ ಕಂದಾಯ ಇದೆ. ಖರಾಜ್ ಅನ್ನೋಂಥದ್ದು ಮುಸ್ಲಿಮೇತರರು ಕೊಡಬೇಕಾಗಿರ್ತಕ್ಕಂಥ ಕೃಷಿ ಉತ್ಪನ್ನದ 1/2 ಭೂ ಕಂದಾಯ. ಜಕಾತ್ ಅನ್ನೋಂಥದ್ದು ಮುಸ್ಲಿಮರು ಕೊಡಬೇಕಾಗಿರ್ತಕ್ಕಂಥ ಧಾರ್ಮಿಕ ತೆರಿಗೆ. ಜಿಜಿಯಾ ಅನ್ನೋಂಥದ್ದು ಮುಸ್ಲಿಮೇತರರು ಕೊಡಬೇಕಾಗಿರ್ತಕ್ಕಂಥ ತಲೆಗಂದಾಯ. ಖಮ್ಸ್ ಅನ್ನೋಂಥದ್ದು ಯುದ್ಧದ ಸಮಯದಲ್ಲಿ ವೈರಿ ರಾಜ್ಯಗಳಿಂದ ದೋಚಿದ ಒಂದು ಸಂಪತ್ತು ಅನ್ನೋಂಥದ್ದು. ಈ ರೀತಿ 5 ಪ್ರಮುಖ ತೆರಿಗೆಗಳಲ್ಲದೆ ಅನೇಕ ರೀತಿಯ ಸರಕುಗಳ ಮೇಲೆ ಕೂಡ ಇವರು ತೆರಿಗೆಯನ್ನು ವಿಧಿಸಲ್ಪಟ್ಟು ಅವುಗಳನ್ನು ಕೂಡ ಇಲ್ಲಿ ಸಂಗ್ರಹಿಸಿಕೊಂಡು ಬರ್ತಾ ಇದ್ದಾರೆ. ವಾರಸುದಾರರಿಲ್ಲದ ಒಂದು ಸಂಪತ್ತನ್ನು ವಶಪಡಿಸಿಕೊಳ್ತಕ್ಕಂಥದ್ದು, ಸುಲ್ತಾನರಿಗೆ ನೀಡಿರ್ತಕ್ಕಂಥ ಕಾಣಿಕೆಗಳನ್ನು, ಯಾವ ಗಣಿಗಳ ಆದಾಯ ಎನ್ನುವುದು, ಆಸ್ತಿಯ ತೆರಿಗೆ ಎನ್ನುವುದು, ಆಮದು ಮೇಲಿನ ತೆರಿಗೆ, ಮನೆ ಕಂದಾಯ, ನೀರಾವರಿ ಕಂದಾಯ ಮತ್ತು ಹುಲ್ಲುಗಾವಲು ಮೇಲಿನ ಕಂದಾಯ. ಈ ರೀತಿ ಇವೆಲ್ಲ ಮೂಲಗಳಿಂದ ಯಾವ ಈ ದೆಹಲಿ ಸುಲ್ತಾನರ ಒಂದು ಖಜಾನೆಯನ್ನು ಒಂದು ತುಂಬಿಕೊಳ್ಳುವಂಥ ಪ್ರಮುಖ ಆದಾಯದ ಮೂಲಗಳಾಗಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ನ್ಯಾಯ ಆಡಳಿತ ಅನ್ನೋಂಥದ್ದನ್ನು, ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಅನ್ನೋಂಥದ್ದನ್ನು, ಇಲ್ಲಿ ದೆಹಲಿ ಸುಲ್ತಾನರ ನ್ಯಾಯ ವ್ಯವಸ್ಥೆಯಲ್ಲಿ ಸುಲ್ತಾನ ಉನ್ನತ ನ್ಯಾಯಾಧೀಶನಾಗಿರ್ತಕ್ಕಂಥದ್ದು, ಅಂತಿಮ ತೀರ್ಪುದಾರನಾಗಿರ್ತಕ್ಕಂಥದ್ದು. ಇಸ್ಲಾಂ ಕಾನೂನಿನ ಪ್ರಕಾರವಾಗಿ ಅವನ ನ್ಯಾಯ ನಿರ್ವಹಣೆಯನ್ನು ಇಲ್ಲಿ ಮಾಡ್ಕೊಂಡು ಬರ್ತಾನೆ. ಸದರ್ ಅನ್ನೋಂಥ ಒಂದು ಪ್ರತ್ಯೇಕ ನ್ಯಾಯ ಇಲಾಖೆ ಕರ್ತವ್ಯ ನಿರ್ವಹಿಸುವಂಥದ್ದಾಗಿತ್ತು. ಸುಲ್ತಾನನ ದರ್ಬಾರು ನ್ಯಾಯಾಲಯವಾಗಿರ್ತಕ್ಕಂಥದ್ದು. ಒಂದು ವಾರದಲ್ಲಿ 2 ಬಾರಿ ನ್ಯಾಯ ತೀರ್ಮಾನ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಇವನಿಗೆ ಖಾಜಿಯೆ ಮುಮಾಲಿಕ್ ಎಂಬ ನ್ಯಾಯಾಧೀಶ ಯಾವ ಸಹಾಯಕನಾಗಿರ್ತಕ್ಕಂಥದ್ದು. ಪ್ರಾಂತೀಯಗಳಲ್ಲಿ ಮುಖ್ಯ ಖಾಜಿ ಮತ್ತು ಮುಖ್ಯ ಸದರ್ ಅನ್ನೋಂಥ ನ್ಯಾಯಾಧೀಶರು ಕೂಡ ನ್ಯಾಯ ನೀಡುವಲ್ಲಿ ಸಹಾಯಕರಾಗಿರ್ತಕ್ಕಂಥದ್ದು. ಪರಗಣಗಳಲ್ಲಿ ಸಿಖ್ ಅಂದರೆ ಪರಗಣಗಳಲ್ಲಿ ಈ ಸಿಖ್ಗಳಲ್ಲಿ ಹಸೀಬ್ ಮತ್ತು ಖಾಜಿ ಅನ್ನೋಂಥ ಒಂದು ನ್ಯಾಯ ತೀರ್ಮಾನ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಇಂಥ ಒಂದು ನ್ಯಾಯ ನಿರ್ವಹಣೆಯು ಕೂಡ ಈ ಸುಲ್ತಾನ್ನಲ್ಲಿ ಒಂದು ಒಳ್ಳೆಯ ಇಸ್ಲಾಂ ಕಾನೂನಿನ ಪ್ರಕಾರವಾಗಿ ನಡೆಯಲ್ಪಡ್ತಕ್ಕಂಥದ್ದಾನೆ. ಇಲ್ಲಿ ಪ್ರಮುಖವಾದ ಶಿಕ್ಷೆಗಳನ್ನು ನೋಡಿದಾಗ ಒಂದು ಅಪರಾಧಗಳ ಮರಣದಂಡನೆ ಅನ್ನೋಂಥದ್ದನ್ನು, ಅಂಗಚ್ಛೇದ ಶಿಕ್ಷೆ ಅನ್ನೋಂಥದ್ದು ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂಥ ಶಿಕ್ಷೆಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಇಂಥ ಒಂದು ನ್ಯಾಯಾಡಳಿತ ವ್ಯವಸ್ಥೆ ಅನ್ನೋದು ಕೂಡ ಇಲ್ಲಿ ಈ ರೀತಿಯಾಗಿ ಇರ್ತಕ್ಕಂಥದ್ದನ್ನು. ನಂತರ ಕೊನೆಗೆ ಇಲ್ಲಿ ಸೈನಿಕ ಆಡಳಿತ ವ್ಯವಸ್ಥೆ ಅನ್ನೋಂಥದ್ದನ್ನು, ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾವೆ. ದೆಹಲಿ ಸುಲ್ತಾನರು ಸುದೀರ್ಘದ ಆಳ್ವಿಕೆಯ ಅವಧಿಯಲ್ಲಿ ಬಲಾಢ್ಯವಾದ ಒಂದು ಸುಸಜ್ಜಿತ ಸೈನ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು. ಸೈನ್ಯ ಬಲವೇ ಅವರ ಸಾಮ್ರಾಜ್ಯದ ಶಕ್ತಿಯಾಗಿರ್ತಕ್ಕಂಥದ್ದು. ಸಾಮ್ರಾಜ್ಯ ರಕ್ಷಣೆಯಾಗಲಿ ವಿಸ್ತರಣೆಯಾಗಲಿ ದಂಗೆಗಳು ದಮನ ಮಾಡ್ತಕ್ಕಂಥದ್ದು ಈ ಸೈನ್ಯದ ಮೂಲಕವಾಗಿ ಅನ್ನೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ರಕ್ಷಣಾ ಪಡೆ ಅನ್ನೋಂಥದ್ದನ್ನು, ವಿಶೇಷವಾದ ಒಂದು ರಕ್ಷಣಾ ಪಡೆ, ಒಂದು ಶಾಶ್ವತ ಸೈನ್ಯ ಅನ್ನೋಂಥದ್ದನ್ನು ಇವರು ಹೊಂದಿರತಕ್ಕಂಥದ್ದು.
ಪ್ರಾಂತೀಯ ಮಟ್ಟದಲ್ಲಿ ಪ್ರಾಂತೀಯ ಸೈನ್ಯ, ಈ ಸುಲ್ತಾನನಿಗೆ ಅವಶ್ಯಕ ಸಂದರ್ಭಗಳಲ್ಲಿ ಅಲ್ಲಿಂದ ಸೈನ್ಯವನ್ನು ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದಿಲ್ಲ. ಸೈನಿಕ ಆಡಳಿತದಲ್ಲಿ ಕಾಲ್ದಳವಾಗಲಿ, ಅಶ್ವದಳ, ಗಜದಳ ಪ್ರಮುಖವಾಗಿ ಇರ್ತಕ್ಕಂಥದ್ದು. ಇಲ್ಲಿ ಹೆಚ್ಚು ಅಶ್ವದಳದ ಒಂದು ಯುದ್ಧವೇ ಪರಾಕ್ರಮಿಯಾಗಿರ್ತಕ್ಕಂಥದ್ದನ್ನು ನಾವು ದೆಹಲಿ ಸುಲ್ತಾನರಲ್ಲಿ ಕಾಣ್ತಾ ಇದ್ದೇವೆ. ಉತ್ತಮ ತಳಿಯ ಕುದುರೆಗಳನ್ನು ಅರೇಬಿಯಾ ಮತ್ತು ಪರ್ಷಿಯಾ ದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದ್ದೇವೆ ನಾವು. ಈ ರೀತಿಯಾಗಿ ಇಂಥ ಒಂದು ಸೈನ್ಯದಲ್ಲಿ ಟರ್ಕಿ, ಅರಬ್, ಪರ್ಷಿಯನ್, ಅಫ್ಘಾನ್, ಭಾರತೀಯ ಸೈನಿಕರನ್ನು ಒಳಗೊಂಡಿರ್ತಕ್ಕಂಥದ್ದು ಇವರ ಸೈನ್ಯ ಸಂಘಟನೆ ಇಲ್ಲಿ ಕಂಡು ಬರ್ತಾ ಇದೆ. ದಿವಾನ್ ಇ ಅರಿಜನ್ ಅಂತವನು ಒಬ್ಬ ಅಧಿಕಾರಿಯಾಗಿರ್ತಕ್ಕಂಥದ್ದು, ಸೈನ್ಯದ ಮುಖ್ಯ ದಂಡನಾಯಕನಾಗಿರ್ತಕ್ಕಂಥವನು. ಇವನ ಅವಶ್ಯಕತೆ ಇದ್ದಾಗಲೇ ಸೈನಿಕ ಸುಧಾರಣೆಗಳನ್ನು ಜಾರಿಗೆ ಮಾಡಿಕೊಂಡು ಬರ್ತಾನೆ. ಅಲಾವುದ್ದೀನ್ ಖಿಲ್ಜಿ ಆಳ್ವಿಕೆಯಲ್ಲಿ 4,75,000 ಬೃಹತ್ ಸೈನ್ಯ ಇರ್ತಕ್ಕಂಥದ್ದನ್ನು, ಹೆಚ್ಚಿನ ಸಂಖ್ಯೆಯ ಸೈನ್ಯ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಅಷ್ಟಲ್ಲದೆ ಒಂದು ಕುದುರೆಗಳಿಗೆ ದಾಗ್ ಹಾಕುವ ಪದ್ಧತಿಯನ್ನು ಕೂಡ ಇಲ್ಲಿ ಈ ದೆಹಲಿ ಸುಲ್ತಾನರಲ್ಲಿ ಕಾಣ್ತೇವೆ. ಅದೇ ಮುದ್ರೆ ಹಾಕ್ತಕ್ಕಂಥದ್ದನ್ನು, ಸೈನಿಕರು ಯಾವ ರೀತಿಯ ಕುದುರೆಯನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಯುದ್ಧದ ನಂತರದಲ್ಲಿ ಅದೇ ಕುದುರೆಯನ್ನು ಮರಳಿ ಇಲ್ಲಿ ಸುಲ್ತಾನನಿಗೆ ಒಪ್ಪಿಸ್ತಕ್ಕಂಥದ್ದನ್ನು, ಒಂದು ಮುದ್ರೆ ಒತ್ತಿರುವಂಥ ಕುದುರೆಯನ್ನೇ ಇಲ್ಲಿ ನೀಡ್ತಕ್ಕಂಥ, ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಒಂದು ಮೋಸ ಅನ್ಯಾಯಕ್ಕೆ ಅವಕಾಶಗಳು ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಸೈನಿಕ ವ್ಯವಸ್ಥೆ ವ್ಯವಸ್ಥಿತವಾಗಿ ಸಂಘಟನಾತ್ಮಕವಾಗಿ ಇರ್ತಕ್ಕಂಥ ಈ ರೀತಿಯ ಒಂದು ಸೈನ್ಯ ಆಡಳಿತ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ದೆಹಲಿ ಸುಲ್ತಾನರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರೀಯ, ಪ್ರಾಂತೀಯ, ಸ್ಥಳೀಯ, ನಂತರ ಕಂದಾಯ, ನಂತರ ನ್ಯಾಯಾಡಳಿತ, ಸೈನ್ಯಾಡಳಿತ ಅನ್ನಂಥ ವಿಭಾಗಗಳ ಮೂಲಕವಾಗಿ ಈ ರೀತಿಯ ಸ್ಪಷ್ಟವಾದ ಆಳ್ವಿಕೆಯನ್ನು ನಾವು ಇಲ್ಲಿ ಇವೆಲ್ಲವುಗಳ ಮೂಲಕವಾಗಿ ತಿಳ್ಕೊಳ್ತಾ ಇದ್ದೇವೆ.